ಶಿವೆ ಪಾಹಿ ಶಿವೆ ಪರಮ ಕಲ್ಯಾಣಿ ಪಾಲಿಸನ್ನ ಪಾಪನೇಗೆ ಮಹಿಷಮರ್ದಿನಿ ಪಾಹಿ ಶಿವೆ ಪರಮ ಕಲ್ಯಾಣಿ ಯಾ ದೇವಿ ಸರ್ವಭೂತೇಷು ಮಾ ಸ್ಕಂದ ಮಾತಾ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಎಲ್ಲರಿಗೂ ನವರಾತ್ರಿ ಹಬ್ಬದ 5ನೇ ದಿನ ಶುಭಾಶಯಗಳು. ಇವತ್ತು ಸ್ಕಂದ ಮಾತಾ ರೂಪದಲ್ಲಿ ದುರ್ಗೆಯನ್ನು ಪೂಜೆ ಮಾಡ್ತಿದ್ದೀವಿ. ಸ್ಕಂದ ಮಾತಾ ಅಂದರೆ ಒಂದು ಕಾರ್ತಿಕೆಯನ್ನ ತೊಡೆ ಮೇಲೆ ಇಟ್ಕೊಂಡು ಇರುವಂಥ ಒಂದು ದುರ್ಗೆಯ ರೂಪ. ಸೊ ಇದು ಎಷ್ಟು ಇವತ್ತು ಪ್ರಾಮುಖ್ಯತೆ ಅಂದರೆ ನಮ್ಮ ಕಾಯಿಲೆಗಳನ್ನು ಗುಣ ಮಾಡೋದ್ರ ಜೊತೆಗೆ ವಿಶುದ್ಧ ಚಕ್ರ ಅಂತ ಹೇಳ್ತಾರೆ. ಅಂದರೆ ನಮ್ಮ ಗಂಟಲಿನ ಭಾಗದಲ್ಲಿ ಇರುವಂಥ ಚಕ್ರ ಆಕ್ಟಿವೇಟ್ ಆಗುತ್ತೆ, ಎನರ್ಜೈಸ್ ಆಗುತ್ತೆ. ಕೆಲವೊಂದು ಮಂತ್ರಗಳ ಉಚ್ಚಾರಣೆ ಮಾಡಿ ಈ ದೇವಿಯನ್ನು ಸ್ತುತಿ ಮಾಡ್ತಾ ಹೋದರೆ ನಮಗೆ ಪ್ರಖ್ಯಾತಿ ಅನ್ನೋದು ಹೆಚ್ಚಾಗುತ್ತೆ ಅಂತ. ಎಲ್ಲರಿಗೂ ಬೇಕಲ್ವಾ ನೇಮು ಫೇಮು ಇದೆಲ್ಲ. ಸೊ ಅದು ಕೂಡ ಹೆಚ್ಚಾಗುತ್ತೆ ಅಂದಾಗ ನಿಮ್ಮ ವಾಕ್ಚಾತುರ್ಯ ಆಗಿರ್ಬೋದು, ಗಂಟಲಿಗೆ ಸಂಬಂಧಪಟ್ಟದ್ದು ಯಾವುದೇ ಇದ್ರೂ ಅದರ ಒಂದು ಉನ್ನತಿಗೆ ಇವತ್ತಿನ ಮಂತ್ರನ ಹೇಳ್ತಾ ಹೋಗುವಂಥದ್ದು. ಅದರಲ್ಲೂ ಹ್ರೀಂ ಕ್ಲೀಂ ಸ್ವಾಮಿ ನೇ ನಮಃ ಅಂತ ಹೇಳ್ತಾರೆ. ಸೊ ಜೊತೆಗೆ ದುರ್ಗಾ ಸಪ್ತಶತಿ ಪಾರಾಯಣ ಆಗಿರ್ಬೋದು, ನವರ್ಣ ಮಂತ್ರ ಜಪ ಮಾಡುವಂಥದ್ದು, ಇದೆಲ್ಲ ಮಾಡ್ತಾ ಹೋಗಿ ಎಷ್ಟು ಜಪ ಮಾಡ್ತೀರೋ ಅಷ್ಟು ಒಳ್ಳೆಯದಾಗ್ತಾ ಹೋಗುತ್ತೆ. ಹಾಗೆಯೇ ಇವತ್ತಿನ ದೇವಿಯನ್ನು ಸ್ತುತಿ ಮಾಡ್ತಾ ನಮಗೆ ಆರೋಗ್ಯ, ಐಶ್ವರ್ಯ, ಈಗ ಸೂರ್ಯ ದೇವ ಏನು ಕೊಡ್ತಾರೆ. ಸೊ ಇಡೀ ಬ್ರಹ್ಮಾಂಡ ಸೃಷ್ಟಿಕರ್ತನೇ ಈ ದೇವಿ ಅನ್ನೋ ಅದರಲ್ಲಿ ಸೂರ್ಯ ಕೂಡ ಒಬ್ಬರಲ್ವಾ. ಸೊ ಸೂರ್ಯ ಆರೋಗ್ಯಕಾರಕ, ಎಲ್ಲ ಆರೋಗ್ಯ ಒಂದು ವೃದ್ಧಿ ಆಗಲಿಕ್ಕೆ ಕೂಡ ಇವತ್ತು ಒಂದು ಮಹತ್ವದ ದಿನ. ಈ ರೀತಿ ಎಲ್ಲ ಪೂಜೆ ಮಾಡ್ಕೊಂಡು ಬನ್ನಿ. ಎಲ್ರಿಗೂ ಒಳ್ಳೆಯದಾಗಲಿ.